ಫೇರ್ ಆ್ಯಂಡ್ ಲವ್ಲಿ ನಮ್ಮ ಭಾರತದಲ್ಲಿರೋ ಪ್ರತಿಯೊಬ್ಬರಿಗೂ ಈ ಒಂದು ಬ್ರ್ಯಾಂಡ್ ಗೊತ್ತಿರುತ್ತೆ. ಹಾಗೂ ತಿಳಿದಿಲ್ದಿರೋನು ಈ ಒಂದು ಕ್ರೀಮ್ಗೆ ನಾವು ತುಂಬ ಪ್ರಾಮುಖ್ಯತೆನ ಕೊಟ್ಟಿರ್ತೀವಿ ಮತ್ತು ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಿರ್ತೀವಿ ಇವತ್ತಿನವರೆಗೂ ಕೂಡ. ತಪ್ಪೇನೂ ಇಲ್ಲ, ಬಟ್ ಫೇರ್ ಆ್ಯಂಡ್ ಲವ್ಲಿ ಹಾಕೋದ್ರಿಂದ ನಿಜವಾಗ್ಲೂ ನೀವು ಬೆಳ್ಳಗಾಗ್ತೀರಾ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಈಗ ನಾವು ಮೊದಲು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋದಕ್ಕೆ ನಾವು ಮೊದಲು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಂದರೆ, ನಾವೆಲ್ಲರೂ ಭಾರತೀಯರು. ಸೊ ಇಂಡಿಯನ್ ಸ್ಕಿನ್ ಟೋನ್ ಅಂದರೆ ನೋಡಿ, ನಮ್ಮದು ಬೇರೆ ಬೇರೆ ಸ್ಕಿನ್ ಟೋನ್ ಇರ್ತೀವಿ. ಕೆಲವರು ಮೀಡಿಯಮ್ ಕಾಂಪ್ಲೆಕ್ಷನ್, ಫೇರ್ ಹಾಗೂ ಡೀಪರ್ ಸ್ಕಿನ್ ಟೋನ್, ಎಲ್ಲ ಥರದ ಸ್ಕಿನ್ ಟೋನ್ ಅವರು ಇರ್ತೀವಿ. ಮತ್ತು ಟ್ಯಾನಿಂಗ್ ಆಗೋದಂತೂ ಇನ್ನೂ ತುಂಬ ಈಸಿ ಅಂತಲೇ ಹೇಳ್ಬೋದು. ಏನಿದ್ರೂ ಪರವಾಗಿಲ್ಲಪ್ಪ, ನಾನು ಬೆಳ್ಳಗೆ ಕಾಣಿಸ್ಬೇಕು ಅನ್ನೋರು ಈ ಒಂದು ಕ್ರೀಮ್ನ ಯೂಸ್ ಮಾಡೋದು. ಈಗ ನೋಡಿ, ಡಾರ್ಕ್ ಸರ್ಕಲ್ಸ್ ಆಗೋದು, ಟ್ಯಾನ್ ಆಗೋದು, ಮತ್ತೊಂದು ಇವಾಗ ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ, ಕೈಯೇ ಒಂದು ಕಲರ್ ಇರುತ್ತೆ, ಮುಖಾನೇ ಒಂದು ಕಲರ್ ಇರುತ್ತೆ, ಕತ್ತೆ ಒಂದು ಕಲರ್ ಇರುತ್ತೆ. ಏನಕ್ಕಪ್ಪ ಈ ಥರ ಬೇರೆ ಬೇರೆ ಕಲರ್ ಇರುತ್ತೆ ಅಂದರೆ, ಮುಖ್ಯವಾಗಿ ಟ್ಯಾನ್ ಆಗೋದ್ರಿಂದ. ಮತ್ತು ಇನ್ನೂ ಕೆಲವ್ರಿಗೆ ನ್ಯಾಚುರಲ್ ಸ್ಕಿನ್ ಕಲರೇ ಆ ಕಲರ್ ಇರುತ್ತೆ. ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗೆ ಅಂದಿದ್ದು ಮಾತ್ರಕ್ಕೆ ನೀವು ಕಪ್ಪಗಿದ್ದೀರಾ ಅಂತ ನೀವೇ ತಿಳ್ಕೊಂಡು ನಾನು ಚೆನ್ನಾಗಿ ಕಾಣಿಸೋದಿಲ್ಲ, ನಾನು ಕಪ್ಪಗಿದ್ದೀನಿ, ನನ್ನ ಯಾರೂ ಇಷ್ಟಪಡೋದಿಲ್ಲ ಅನ್ನೋದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಬ್ಸೆಷನ್ ವಿತ್ ವೈಟ್ ಸ್ಕಿನ್ ಅಂತ ಏನು ಹೇಳ್ತೀವಿ ನೋಡಿ, ಅದು ತುಂಬಾ ಜಾಸ್ತಿ ನಮ್ಮ ಇಂಡಿಯನ್ಸ್ಗೆ. ಈಗ ಹಳೆ ಕಾಲದಲ್ಲಿ ನೀವು ಹೀರೋಯಿನ್ಸ್ ನೋಡಿರ್ಬೋದು, ತುಂಬ ವೈಟಾಗಿ ಕಾಣಿಸ್ಕೊಳ್ತಾರೆ ಹಳೆ ಮೂವೀಸಲ್ಲೆಲ್ಲ ನೋಡಿದ್ರೆ. ಬಟ್ ಅವ್ರ ಒರಿಜಿನಲ್ ಕಲರ್ ಬಂದು ಬ್ಲ್ಯಾಕೇ ಇರುತ್ತೆ. ಏನಕ್ಕಪ್ಪ ಅಂದರೆ, ಈಗ ನೋಡಿ, ಹಳೆ ಕಾಲದಲ್ಲಿ ಇವಾಗಿರುವಂಥ ಫೌಂಡೇಶನ್ಸ್ ಶೇಡ್ಸ್ ಏನಿದೆ ಆಪ್ಷನ್ಸು ಆವಾಗ ಅಷ್ಟು ಇರಲಿಲ್ಲ. ಸೊ ಅವ್ರಿಗೆ ಒಂದೇ ಒಂದು ಆಪ್ಷನ್ ಏನಂದರೆ, ಒಂದು ಬ್ರೈಟ್ ಆಗಿರುವಂಥ ಒಂದು ಕ್ರೀಮ್ ಅವ್ರ ವೈಟ್ ಫೌಂಡೇಶನ್, ತುಂಬ ಲೈಟ್ ಕಲರ್ ಫೌಂಡೇಶನ್ಸ್ ಯೂಸ್ ಮಾಡ್ತಾಯಿದ್ರು. ಬಟ್ ಈಗ ಹಲವಾರು ಫೌಂಡೇಶನ್ ಶೇಡ್ಸ್ ಇದೆ. ಈ ಪ್ರತಿ ಒಂದು ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುವಂಥ ಒಂದು ಫೌಂಡೇಶನ್ಸ್ನ ಶೇಡ್ಸ್ನ ಬ್ರ್ಯಾಂಡ್ಸ್ ಲಾಂಚ್ ಮಾಡ್ತಿದ್ದಾರೆ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ಯಾವತ್ತೂ ಅಷ್ಟೇ ನಮ್ಮ ಓನ್ ಸ್ಕಿನ್ ಕಲರ್ನ ನಾವು ಮೊದಲು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಮಿಕ್ಕಿದ್ದಲ್ಲ. ಈಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಏನಕ್ಕೆ ಫೇಮಸ್ ಆಯಿತು, ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನ ನೋಡೋದಾದರೆ, ಇದರಲ್ಲಿ ಜಿಂಕ್ ಆಕ್ಸೈಡ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಅದು ಏನು ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಏನಕ್ಕೆ ನೀವು ಬೆಳ್ಳಗೆ ಕಾಣ್ತೀರಾ ಅಂದರೆ, ಈಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ನಾನು ಜಸ್ಟ್ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಆ ಒಂದು ವೈಟ್ ಟಿಂಟ್ ಕೊಡುತ್ತೆ, ನೀವು ನೋಡ್ಬೋದು. ಸೊ ಈ ಟಿಂಟ್ ಏನಕ್ಕಪ್ಪ ಬರುತ್ತೆ ಅಂದರೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಆಕ್ಸೈಡ್. ಸೊ ಈ ಜಿಂಕ್ ಆಕ್ಸೈಡ್ ಇರೋದ್ರಿಂದಾನೇ ನಿಮಗೆ ಒಂದು ವೈಟ್ ಫಿನಿಶ್ ಕೊಡುತ್ತೆ. ನೀವು ಇದು ಎಷ್ಟೇ ಬ್ಲೆಂಡ್ ಮಾಡಿದ್ರೂ ಆ ವೈಟ್ ಫಿನಿಶ್ ಇದ್ದೇ ಇರುತ್ತೆ. ನೋಡಿ, ನಾನು ಎಷ್ಟು ರಬ್ ಮಾಡಿದ್ರೂ ಅಷ್ಟೇ ಒಂದು ವೈಟ್ ಟಿಂಟ್ ಇದ್ದೇ ಇರುತ್ತೆ. ಸೊ ಈ ಜಿಂಕ್ ಆಕ್ಸೈಡ್ ಏನು ಮಾಡುತ್ತೆ, ಕ್ಷಣಿಕವಾಗಿ ಮಾತ್ರ, ಟೆಂಪ್ರವರಿಲಿ ನೀವು ಕ್ರೀಮ್ ಹಚ್ಚಿರ್ತೀರಲ್ಲ, ಆಗ ಮಾತ್ರ ನಿಮ್ಮ ಸ್ಕಿನ್ ಲೈಟಾಗಿ ಕಾಣಿಸುತ್ತೆ, ಅಂದರೆ ಬೆಳ್ಳಗೆ ಕಾಣಿಸುತ್ತೆ. ಬಟ್ ನೀವು ಫೇಸ್ ವಾಶ್ ಆದಮೇಲೆ ಯು ವಿಲ್ ಬಿ ಬ್ಯಾಕ್ ಟು ಯುವರ್ ಸೇಮ್ ಸ್ಕಿನ್ ಕಲರ್, ಏನೂ ಚೇಂಜಸ್ ಆಗೋದಿಲ್ಲ. ಸೊ ಈ ಒಂದು ಜಿಂಕ್ ಆಕ್ಸೈಡ್ ಪೌಡರ್ ಏನಿದೆ, ಇದು ಯಾವುದೇ ಒಂದು ಕ್ರೀಮಲ್ಲಿದ್ದರೆ ದಿಸ್ ಇಸ್ ಬೇಸಿಕಲಿ ಯೋರ್ ಟಿಂಟ್. ಸೊ ಇದರಲ್ಲಿ ನೈಸೆನಮೈಡ್ ಅನ್ನೋವಂಥ ಒಂದು ಅಂಶ ಇರುತ್ತೆ, ಮತ್ತು ಯು ವಿ ಫಿಲ್ಟರ್ಸ್ ಕೂಡ ಇರುತ್ತೆ. ನೈಸೆನಮೈಡ್ ಏನು ಮಾಡುತ್ತೆ, ಸ್ಕಿನ್ನ ಡಾರ್ಕ್ ಸ್ಪಾಟ್ಸ್ನ ಒಂಚೂರು ಲೈಟ್ ಮಾಡುತ್ತೆ. ಇದನ್ನು ಯೂಸ್ ಮಾಡೋ ಬದಲು ನಾನು ಇವಾಗ ಒಂದು ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತೀನಿ ನೋಡಿ. ಇದನ್ನು ಫಾಲೋ ಮಾಡೋದ್ರಿಂದ ಪರ್ಮನೆಂಟಾಗಿ ಆ ಒಂದು ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಟ್ಯಾನ್ ಕೂಡ ಕಡಿಮೆ ಆಗುತ್ತೆ, ಪ್ಲಸ್ ಹಲವಾರು ಸ್ಕಿನ್ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಪಿಂಪಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್, ಆಯಿಲಿ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕೂಡ. ಗ್ಲೈಕಾಲಿಕ್ ಆ್ಯಸಿಡ್ ಈ ಒಂದು ಟೋನರ್ ಏನಿದೆ, ಇದು ತುಂಬ ಒಂದು ಒಳ್ಳೆ ಟೋನರ್. ಬ್ಲ್ಯಾಕ್ ಹೆಡ್, ವೈಟ್ ಹೆಡ್, ಪಿಗ್ಮೆಂಟೇಷನ್, ಆಕ್ನಿ ಸ್ಪಾಟ್ಸ್, ಡಲ್ನೆಸ್, ಟ್ಯಾನ್ ಎಲ್ಲ ಕಡಿಮೆ ಮಾಡೋದಕ್ಕೆ. ಇನ್ನೂ ಒಂದು ಆಪ್ಷನ್ ಏನಂದರೆ AHA BHA ಸೊಲ್ಯೂಷನ್. ಇದು ಮಿನಿಮಲಿಸ್ಟ್ ಅನ್ನೋದು, ಇದು ಕೂಡ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಬಟ್ ಇದೆರಡು ಗ್ಲೈಕಾಲಿಕ್ ಆ್ಯಸಿಡ್ ಮತ್ತು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಏನಿದೆ, ಇದನ್ನು ವಾರಕ್ಕೆ ಒಂದೇ ಸರಿ ಯೂಸ್ ಮಾಡಬೇಕಾಗತ್ತೆ, ಎರಡರಲ್ಲಿ ಒಂದು. ಸೊ ನಾನು ಈಗ ಎರಡರಲ್ಲಿ ಒಂದು ಅನ್ನಲ್ವಾ, ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿ ತೋರಿಸ್ತಿದೆ ನೋಡಿ. ಮೊದಲು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡಿರಿ, ಆಮೇಲೆ ಗ್ಲೈಕಾಲಿಕ್ ಆ್ಯಸಿಡ್ನ ಒಂದು ಕಾಟನ್ ಬಾಲ್ನ ಸಹಾಯದಿಂದಾಗಿ ಅಥವಾ ಹೀಗೆ ಕೈಯಿಂದ ತೊಗೊಂಡು ಕೈ ತೊಳ್ಕೊಂಡಿರ್ಬೇಕು, ನೀಟಾಗಿ ಹ್ಯಾಂಡ್ ವಾಶ್ ಮಾಡಿರಬೇಕು, ಆಮೇಲೆ ಫೇಸ್ ಮೇಲೆ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಇರಿಟೇಟೆಡ್ ಸ್ಕಿನ್ ಆಗಿದ್ದರೆ, ಪಿಂಪಲ್ಸ್ ಜಾಸ್ತಿ ಇದ್ದರೆ ಅದು ರಿಕವರ್ ಆಗೋವರೆಗೂ ಸ್ವಲ್ಪ ಟೈಮ್ ಕೊಡಿ, ಹೀಲ್ ಆಗೋವರೆಗೂ. ಪ್ಲಸ್ ನಿಮಗೆಲ್ಲಾದರೂ ಡಾರ್ಕ್ನೆಸ್ ಇದ್ದರೆ, ಟ್ಯಾನ್ ಇದ್ದರೆ, ನೀಸ್, ಎಲ್ಬೋಸ್, ಅಂಡರ್ ಆರ್ಮ್ಸ್, ಎಲ್ಲಿ ನಿಮಗೆ ಆ ಒಂದು ಡಾರ್ಕ್ನೆಸ್ ಪ್ರಾಬ್ಲಮ್ ಇದೆ ಅಲ್ಲಿ ನೀವು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಒಂಚೂರು ಟಿಂಗ್ಲಿಂಗ್ ಸೆನ್ಸೇಷನ್ ಅನಿಸುತ್ತೆ, ಬಟ್ ಆಮೇಲೆ ಅದು ಸರಿ ಹೋಗುತ್ತೆ. ಈಗ ಸಿರಮ್ ಬಗ್ಗೆ ಮಾತಾಡೋದಾದರೆ 2%
ಆ್ಯಸಿಡ್ ಸಿರಮ್ ಫ್ರಮ್ ಡರ್ಮಾಕೋ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ನೈಸಿನಮೈಡ್ ಮತ್ತು ಆಲ್ಫಾ ಆರ್ಬ್ಯೂಟಿನ್ ಇದೆರಡೂ ಇರೋದ್ರಿಂದ ನೋಡಿ ನಿಮ್ಮ ಸ್ಕಿನ್ನಿನ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಫುಲ್ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಇದನ್ನು ಯಾವುದೇ ಒಂದು ಟೋನರ್ ಯೂಸ್ ಮಾಡಿದ್ಮೇಲೆ ನೋಡಿ ಸಿರಮ್ ಇದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಟೋನರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ, ಇವಾಗ ನಾನು ತೋರಿಸಿದ್ದು ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ಬಂದುಬಿಟ್ಟು ಬರೀ ವಾರಕ್ಕೆ ಒಂದೇ ಸರಿ ಯೂಸ್ ಮಾಡಬೇಕಾಗುತ್ತೆ. ಇನ್ನು ದಿನಾಗಲೂ ನಾನು ಏನಪ್ಪ ಯೂಸ್ ಮಾಡೋದಂದರೆ, ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆದ ನಂತರ ಈ ಒಂದು ಕೋಜಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ದಿಸ್ ಗಿವ್ಸ್ ಮಚ್ ಬೆಟರ್ ರಿಸಲ್ಟ್ಸ್ ದ್ಯಾನ್ ಯೂಸಿಂಗ್ ಯೋರ್ ಫೇರ್ ಆ್ಯಂಡ್ ಲವ್ಲಿ. ಇದಾದ ನಂತರ ಮಾಯ್ಶ್ಚರೈಸರ್. ನನ್ನ ಸ್ಕಿನ್ ಕೇರ್ ವೀಡಿಯೋಸಲ್ಲಿ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ, ನಿಮ್ಮ ಸ್ಕಿನ್ ಟೋನ್ಗೆ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಆಪ್ಷನ್ಸ್ ಯಾವ್ದ್ಯಾವುದು ಅಂತ ಪ್ಲೀಸ್ ಆ ವೀಡಿಯೋಸ್ನ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ, ನಾರ್ಮಲ್ ಸ್ಕಿನ್ ಇದ್ದರೆ ಈ ಒಂದು ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಸೆಟಾಫಿಲ್ ಮಾಯ್ಶ್ಚರೈಸರ್. ಇನ್ ಕೇಸ್ ನಿಮ್ಮದು ಎಕ್ಸ್ಟ್ರೀಮ್ಲಿ ಆಯಿಲಿ ಸ್ಕಿನ್ ಇದ್ದರೆ ಪ್ಲಸ್ ಕಾಂಬಿನೇಷನ್ ಸ್ಕಿನ್ ಕೂಡ ಇದ್ದರೆ ಜೆಲ್ ಬೇಸ್ಡ್ ವಾಟರ್ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಿ. ಸೊ ಅದು ಒಂದು ಜೆಲ್ ಫಾರ್ಮಲ್ಲಿರುತ್ತೆ, ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ, ಒಂದು ಗ್ರೀಸಿ ಫಿನಿಶ್ ಇರೋದಿಲ್ಲ. SPF ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಮುಖ್ಯ. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನೋಡಿ, ಇವಾಗ ನೀವು ಇಷ್ಟು ಮಾಡಿದ್ರಲ್ವ, ಇದೆಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ನ ಟ್ಯಾನ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಟ್ಯಾನ್ನ ಕಡಿಮೆ ಮಾಡಿದ್ರೆ ನೋಡಿ, ನೀವು ಆಟೋಮ್ಯಾಟಿಕ್ಕಾಗಿ ಕಪ್ಪಗೆ ಕಾಣೋದಿಲ್ಲ. ಈಗಂತೂ ಸನ್ಸ್ಕ್ರೀನ್ ಆಪ್ಷನ್ ತುಂಬಾ ಇದೆ, ರೀಅಪ್ಲೈ ಕೂಡ ಮಾಡ್ಕೋಬೋದು. ಈಗ ಸ್ವಲ್ಪ ಸನ್ಸ್ಕ್ರೀನ್ ಬೆಳಗ್ಗೆ ಹಾಕಿದ್ದು ನಿಮಗೆ ಸಂಜೆವರೆಗೂ ಇರೋದಿಲ್ಲ ಎಫೆಕ್ಟು. ಇನ್ ಕೇಸ್ ನೀವು ಮೇಕಪ್ ಮಾಡ್ಕೊಂಡಿದ್ರೆ ಮತ್ತೆ ಏನಾದರೂ ನೀವು ಸನ್ಸ್ಕ್ರೀನ್ ಹಾಕ್ಕೋಬೇಕಂದ್ರೆ ಈಗೆಲ್ಲ ಸನ್ಸ್ಕ್ರೀನ್ ಸ್ಪ್ರೇಸ್ ಇದೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಆರ್ ಈ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ, ಎದ್ದಿದ ತಕ್ಷಣ ಅಂದರೆ ಆಫ್ಟರ್ ಯುವರ್ ಸ್ಕಿನ್ ಕೇರ್ ರೂಟೀನ್ ಸನ್ಸ್ಕ್ರೀನಿಂದ ಫಿನಿಶ್ ಮಾಡಿ. ನಿಮ್ಮ ಒಂದು ಟ್ಯಾನ್ನ ಸಮಸ್ಯೆ ಆಗಿರ್ಬೋದು, ಪಿಗ್ಮೆಂಟೇಷನ್, ರಿಂಕಲ್ಸ್ ಎಲ್ಲನೂ ದೂರ ಆಗುತ್ತೆ. ಸನ್ಸ್ಕ್ರೀನ್ ಬರೀ ಫೇಸಿಗೆ ಮಾತ್ರ ಅಲ್ಲ, ನಿಮ್ಮ ಬಾಡಿನ ಎಕ್ಸ್ಪೋಸ್ ಪಾರ್ಟ್ಸ್ಗಳು ಕೂಡ ಹಾಕ್ಕೊಳ್ಳಿ. ಈಗ ನೋಡಿ, ಕೈ ಎಕ್ಸ್ಪೋಸ್ ಆಗ್ತಿದೆ ಅಂದರೆ, ಕತ್ತು ಎಕ್ಸ್ಪೋಸ್ ಆಗ್ತಿದೆ ಅಂದರೆ ಇಲ್ಲೆಲ್ಲ ಹಾಕ್ಕೊಳ್ಳಿ. ಸೊ ಸನ್ಸ್ಕ್ರೀನ್ ಕ್ಯಾನ್ ಬಿ ಯೂಸ್ಡ್ ಟು ಯರ್ ಎಂಟೈರ್ ಬಾಡಿ, ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಸೊ ಇಲ್ಲಿ ನಾನು ಯೂಸ್ ಮಾಡಿದ್ದು ಡರ್ಮಾಕೋನದ್ದು ಸನ್ಸ್ಕ್ರೀನ್. ಇದು ನೈಸಿನಮೈಡ್ ಇದೆ ಇದರಲ್ಲಿ. ಸೊ ಇದು ಸನ್ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಒಂದು ಪಿಗ್ಮೆಂಟೇಷನ್ ಕಡಿಮೆ ಮಾಡುವಂಥ ಒಂದು ಅಂಶ ಕೂಡ ಇದೆ. ಸೊ ದಿಸ್ ಇಸ್ ಬೆಸ್ಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋದು ನಾನು ತಪ್ಪು ಅಂತ ಇಲ್ಲ, ಬಟ್ ಆ ಒಂದು ನಾವು ತಪ್ಪು ಇನ್ಫಾರ್ಮೇಷನಲ್ಲಿ ನಾವೆಲ್ಲರೂ ಇದ್ದೀವಿ, ಇದನ್ನು ಹಾಕ್ಕೊಂಡ್ರೆ ಬೆಳ್ಳಗಾಗ್ತೀವಿ ಅನ್ನೋದು. ಬಿಕಾಸ್ ಆಫ್ ಮಾರ್ಕೆಟಿಂಗ್ ಇವಾಗ ಹಂಗೆ ಆಗಿಬಿಟ್ಟಿದೆ. ಮತ್ತು ಇನ್ನೊಂದೇನೆಂದರೆ, ನೀವು ಅಡ್ವರ್ಟೈಸಲ್ಲಿ ನೋಡುವಂಥ ಒಂದು ಫೋಟೋಸ್ ಆಗಿರ್ಬೋದು, ಅದನ್ನು ತುಂಬ ಫೋಟೋ ಫಿನಿಶ್ ಮಾಡಿ ನಿಮಗೆ ತೋರಿಸಿರ್ತಾರೆ. ನಿಜವಾಗ್ಲೂ ಆ ಥರ ಯಾರೂ ಡಾರ್ಕ್ ಇರೋರು, ಮೀಡಿಯಮ್ ಇರೋರು, ಫುಲ್ ಲೈಟಾಗಿ, ಹಂಗೆ ಯಾವ ಒಂದು ವೈಟ್ನಿಂಗ್ ಕ್ರೀಮ್ ಕೂಡ ಆ ಥರ ಮಾಡೋದಿಲ್ಲ. ಪ್ಲೀಸ್ ಓಪನ್ ಯುವರ್ ಐಸ್, ಕಣ್ಣು ಬಿಟ್ಟು ಸ್ವಲ್ಪ ಹೇಗಿದೆ ಪ್ರಪಂಚ ಅಂತ ನೋಡಬೇಕಾಗತ್ತೆ. ಫೇರ್ನೆಸ್ ಕ್ರೀಮ್ಸ್ನ ತುಂಬ ಇಷ್ಟಪಡೋರಿಗೆ ನಾನು ಈ ಒಂದು ಕಿವಿ ಮಾತನ್ನು ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.